ಅಬ್ಬರಿಸಿ ಬೊಬ್ಬಿರಿದ ಉಗ್ರ ಪ್ರತಾಪಿ. ಬೆಳಗ್ಗೆ ಎಲ್ಲ ರೆಬಲ್ ಸ್ಟಾರ್, ಸಂಜೆ ಪವರ್ ತೋರಿಸಿ ಪವರ್ ಸ್ಟಾರ್ ಆದರೂ ಕೂಲ್. ಇಷ್ಟೆಲ್ಲವನ್ನು ಮಾಡಿ ಯಡಿಯೂರಪ್ಪ ಸಾಧಿಸಿದ್ದೇನು ಅನ್ನೋದೇ ಇವತ್ತಿನ ಸಮಥಿಂಗ್ ಸ್ಪೆಷಲ್. ಸಾಧಿಸಿದ್ದೇನು? ನಾನು ಗುರುಪ್ರಸಾದ್. ಇಷ್ಟೆಲ್ಲ ಗೊಂದಲಕ್ಕೆ ಯಾರು ಕಾರಣ? ನಾನಂತೂ ಅಲ್ಲ ಅನ್ನೋದು BSY ಆಣಿಮುತ್ತು. ಹಾಗಾದರೆ ಮತ್ಯಾರು? ಸದಾನಂದ ಗೌಡರು ರಾಜೀನಾಮೆ ಕೊಡಬೇಕಿತ್ತ? ಯಾಕೆ? ಸದಾನಂದ ಗೌಡರು ಅವಮಾನ ಮಾಡಿದ್ದಾದರೂ ಯಾರನ್ನ, ಹೇಗೆ? ಇದನ್ನೆಲ್ಲ ನೋಡ್ತಿದ್ರೆ ಒಂದಂತೂ ಸ್ಪಷ್ಟ. ಯಡಿಯೂರಪ್ಪ ಟಾರ್ಗೆಟ್ ಮಾಡಿದ್ದು CM ಒಬ್ಬರನ್ನಷ್ಟೇ ಅಲ್ಲ, ಈಶ್ವರಪ್ಪ ಮತ್ತು ಅನಂತಕುಮಾರ್ ಅವರನ್ನೂ ಸೇರಿಸಿ ತ್ರಿಮೂರ್ತಿಗಳನ್ನೇ ಎದುರು ಹಾಕ್ಕೊಂಡಿದ್ದಾರೆ. ಕಳೆದ ಒಂದು ವಾರದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೀತಾ ಇರುವಂತಹ ಗೊಂದಲಗಳಿಗೆ ಯಡಿಯೂರಪ್ಪ ನಾನು ಕಾರಣ ಅಲ್ಲ. ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸದಾನಂದ ಗೌಡರು, ರಾಜ್ಯದ ಪಕ್ಷದ ಅಧ್ಯಕ್ಷರು ಈಶ್ವರಪ್ಪನವರು ಮತ್ತೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅನಂತಕುಮಾರ್ ಅವರು ಈ ರೀತಿಯ ಗೊಂದಲಕ್ಕೆ ಕಾರಣ ಅಂತೇಳಿ ನಾನು ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಉಡುಪಿ ಚಿಕ್ಕಮಗಳೂರು ಚುನಾವಣೆಯಲ್ಲಿ ನಾವು ದೊಡ್ಡ ಒಂದು ಸೋಲನ್ನು ಅನುಭವಿಸಬೇಕಾಯಿತು. ಆ ಸಂದರ್ಭದಲ್ಲಿ ನೈತಿಕ ಹೊಣೆಯನ್ನು ಒತ್ತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಪ್ರಯತ್ನಿಸ್ತಾ ಇದ್ದ ಕ್ಷೇತ್ರದಲ್ಲಿ ಹಿನ್ನಡೆ ಆದಾಗ ರಾಜೀನಾಮೆ ಕೊಡಬೇಕಾಗಿತ್ತು. ಆ ಕೆಲಸವನ್ನು ಮಾಡಲಿಲ್ಲ. ಯಾವ 70 ಜನ ಶಾಸಕರು ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ಜೊತೆಗಿದ್ರು. ಸದಾನಂದ ಗೌಡರು ಮುಖ್ಯಮಂತ್ರಿಗಳು ಆಗಿ 9 ತಿಂಗಳು ಆದ್ಮೇಲೂ ಸಹ ಅದೇ ಶಾಸಕರು, ಅದೇ ಸಂಸತ್ ಸದಸ್ಯರು ಇವತ್ತು ಬೆಂಬಲಿಗರಾಗಿ ನನ್ನ ಜೊತೆ ನಿಂತಿರುವಂತಹದ್ದು ನನಗೆ ತುಂಬಾ ಆನೆಯ ಬಲ, ಒಂದು ರೀತಿ ಧೈರ್ಯ ಬಂದಿದೆ. ನಾನು ಬೆಳಗ್ಗೆನೆ ಸ್ಪೀಕರ್ ಫೋನ್ ಮಾಡಿ, ನಾನಿವತ್ತು ಬೇರೆ ಯಾವುದೇ ಶಾಸಕರನ್ನ ರಾಜೀನಾಮೆ ಕೇಳೋದಿಲ್ಲ, ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ನಾನು ಇವತ್ತು ಬೆಳಗ್ಗೆ 12 ಗಂಟೆಗೆ ಸರಿಯಾಗಿ ರಾಜೀನಾಮೆಯನ್ನು ಕೊಟ್ಟು ರಾಜ್ಯದ ಜನರು ನನ್ನ ಬಗ್ಗೆ ಮುಂದೆ ತೀರ್ಮಾನ ತಗೊಳ್ಬೇಕು ಅಂತ ಹೇಳ್ತಾರೆ. ಆ ತೀರ್ಮಾನ ತಗೊಳ್ಳಕ್ಕೆ ನಾನು ಜನರ ಮುಂದೆ ಹೋಗ್ತೇನೆ ಅನ್ನೋ ತೀರ್ಮಾನವನ್ನು ನಾನು ಕೈಗೊಂಡಿದ್ದೆ. ಆದರೆ ನಮ್ಮ ಶಾಸಕರು, ನಮ್ಮ ಸಂಸತ್ ಸದಸ್ಯರು, ನಾಡಿನ ಹಿರಿಯರು, ಮಠಾಧಿಪತಿಗಳು, ಅರುಣ್ ಜೇಟ್ಲಿ ಅವರಂತವರು ಎಲ್ಲರ ಕೇಳಿದ ಮೇಲೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡೋದನ್ನ ತಾತ್ಕಾಲಿಕವಾಗಿ ಮುಂದೂಡಿದ್ದೇನೆ ಅಷ್ಟೇ. ಏನಾಗಿದೆ, ರಾಜಕಾರಣ ಅಂದ್ರೆ ಒಂದು ಬ್ಲಾಕ್ ಮೇಲ್ ತಂತ್ರ ಆಗೋಗಿದೆ. ಏನಾದ್ರು ಬೆದರಿಸೋದು, ಏನಾದ್ರು ಲಾಭ ಮಾಡ್ಕೊಳ್ಳುವಂಥದ್ದು. ನಾನು ಆ ಒಂದು ಸಾಲಿಗೆ ಸೇರಿದವನಲ್ಲ. ನಾನೇನು ರಾಷ್ಟ್ರೀಯ ಅಧ್ಯಕ್ಷರ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸಿಲ್ಲ. ರಾಜ್ಯದ ಅಧ್ಯಕ್ಷರಾಗಬೇಕು ಅಂತ ನಾನೇನು ಅಪೇಕ್ಷೆಯನ್ನು ಇಟ್ಟಿಲ್ಲ. ನಾನು ಹೇಳಿರುವಂತಹ ಎರಡೇ ಮಾತು. ಒಬ್ಬ ರಾಜ್ಯದ ಅಧ್ಯಕ್ಷರು, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವರ ಸಚಿವ ಸಂಪುಟದ 6 ಸದಸ್ಯರಿಗೆ ಅಪಮಾನ ಆಗೋ ರೀತಿ 40 ವರ್ಷ ಬೆವರು ಸುರಿಸಿ ಕಟ್ಟಿ ಪಾರ್ಟಿ ಕಟ್ಟಿದಂತ ಯಡಿಯೂರಪ್ಪನಿಗೆ ಅಪಮಾನ ಮಾಡೋ ರೀತಿ ನೀವು ಪತ್ರ ಬರೆದಿದ್ದೀರ. ಉದ್ದೇಶಪೂರ್ವಕವಾಗಿ ಇತ್ತೀಚೆಗೆ ಅದನ್ನು ಮಾಧ್ಯಮಕ್ಕೆ ಬಿಡುಗಡೆ ನೀವು ಮಾಡಿದ್ದೀರ. ನಮ್ಮ ಸುಮಾರು 40 ಜನ ಶಾಸಕರು ಸದಾನಂದ ಗೌಡರನ್ನ, ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಏನ್ ಕೇಳಿದ್ರು? ನಮ್ಮ ನೋವು ನಲಿವುಗಳು ಬಹಳಷ್ಟಿದೆ. ನಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯ ಆಗ್ತಾ ಇಲ್ಲ, ಮಲತಾಯಿ ಧೋರಣೆ ಆಗ್ತಾ ಇದೆ. ನೀವು ಬರೆದಿರುವಂತ ಪತ್ರದಿಂದ ರಾಜ್ಯದಲ್ಲಿ ಜನತೆಯಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿದೆ. ಈ ಬಗ್ಗೆ ಚರ್ಚೆ ಮಾಡೋಕ್ಕೆ ಶಾಸನ ಪಕ್ಷ ಸಭೆಯನ್ನು ಕರೀಬೇಕು ಅಂತ ಹೇಳಿದ್ರು. ಬಹುಶಃ ಯಾವುದೇ ಜವಾಬ್ದಾರಿ ಒಬ್ಬ ಮುಖ್ಯಮಂತ್ರಿ ಆಗಿದ್ರೆ 24 ಗಂಟೆಯಲ್ಲಿ ಶಾಸಕ ಪಕ್ಷದ ಸಭೆಯನ್ನು ಕರೆದು ವಾಸ್ತವಿಕ ಸ್ಥಿತಿಯನ್ನು ಮನವರಿಕೆ ಮಾಡಿಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು. ಇದು ಗೊತ್ತಿದೆ, ಅವ್ರಿಗೆ ಅಧಿಕಾರಕ್ಕೆ ಬಂದಾಗಲಿಂದ ಇವತ್ತಿನವರೆಗೆ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿಲ್ಲ. ಇದು ಬೇಜವಾಬ್ದಾರಿಯಿಂದ ಪರಮಾವಧಿ ಅನ್ನೋ ಅರಿವು ಇರಬೇಕಾಗಿತ್ತು. ಶಾಸಕರು ಒತ್ತಾಯ ಮಾಡಿದಾಗಲಾದ್ರೂ ಈ ಕೆಲಸವನ್ನ ಮಾಡಬೇಕಾಗಿತ್ತು.
ನಾನು ಒಂದು ಮಾತನ್ನು ಹೇಳ್ತೇನೆ, ಜವಾಬ್ದಾರಿಯಿಂದ ಕಳೆದ 16 ವರ್ಷಗಳಿಂದ ನಮ್ಮ ಕೇಂದ್ರದಲ್ಲಿ ಸಚಿವರಾಗಿದ್ದಂಥ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅನಂತಕುಮಾರ್ ಅವರು, ಅವರಿಗೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಅಲ್ಲ ಮುಖ್ಯ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಸುಸೂತ್ರವಾಗಿ ಸರ್ಕಾರ ಮುಂದುವರ್ಕೊಂಡು ಹೋಗಬೇಕು ಅನ್ನೋದು ಮುಖ್ಯ ಅಲ್ಲ. ಹೇಗಾದ್ರೂ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು. ನಾನು ಅನಂತಕುಮಾರ್ ಅವ್ರಿಗೆ ಹೇಳ್ತೇನೆ, ನೀವು ಮುಖ್ಯಮಂತ್ರಿ ಆಗಬೇಕು ಅಂತಿದ್ರೆ ನನ್ನ ಬದಲಿಗೆ ನೀವೇ ಚುನಾವಣೆ ನಿಲ್ಬೋದಾಗಿತ್ತು. 4 ವರ್ಷದ ಹಿಂದೆ ನಿಮ್ಮ ನಾಯಕತ್ವದಲ್ಲಿ ಚುನಾವಣೆ ನಡೆಸಬಹುದಾಗಿತ್ತು, ಅಥವಾ 1 ವರ್ಷ ಆದ್ಮೇಲೆ ನಿಮ್ಮ ನಾಯಕತ್ವದಲ್ಲಿ ಚುನಾವಣೆ ನಡೆಸಿ ಬಹುಮತ ತಗೊಳ್ಳಿ ಮುಖ್ಯಮಂತ್ರಿ ಆಗಿ ನಂದೇನು ಅಭ್ಯಂತರ ಇಲ್ಲ. ಆದರೆ ಲಾಲ್ ಕೃಷ್ಣ ಅದ್ವಾನಿ, ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ಪಕ್ಷದ ಎರಡು ಕಂಡಿದ್ದಂತೆ. ಅವ್ರ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ. ನಿತ್ಯ ನೀವು ಡೆಲ್ಲಿಲಿ ಇರ್ತೀರ. ಯಾವ ಲಾಲ್ ಕೃಷ್ಣ ಅದ್ವಾನಿ ಅವರು ನಮಗೆ ಇಷ್ಟೊಂದು ಗೌರವವನ್ನು ಇಟ್ಕೊಂಡಿದ್ರು, ಅವ್ರಿಗೆ ಇಲ್ಲ ಸಲ್ಲದ ಸುಳ್ಳು ಮಾಹಿತಿಗಳನ್ನು ಕೊಡೋದ್ರ ಮೂಲಕ ಅವರ ಮನಸ್ಸನ್ನು ಕೆಡಿಸುವಂತ ಒಂದು ಪ್ರಯತ್ನವನ್ನೇ ಇವರು ಅನಂತಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದು ನಿಮಗೆ ಶೋಭೆ ತರುವಂತದ್ದಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಬಹಳ ಜವಾಬ್ದಾರಿಯಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅಡ್ವಾಣಿಗೂ ಯಡಿಯೂರಪ್ಪನವರಿಗೂ ಈಗ ಎಣ್ಣೆ ಸೀಗೆಕಾಯಿ ಸಂಬಂಧ. ಹುಳಿ ಹಿಂಡಿದ್ದು ಯಾರು ಅವರೇ ಹೇಳ್ತಾರೆ, ಕೇಳೋರಂತೆ. ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್.